ಇದೇ ಜಾಗದಲ್ಲಿ ರಾವಣ ತನ್ನ ಖಡ್ಗದಿಂದ ಜಟಾಯುವಿನ ಒಂದು ರೆಕ್ಕೆ ಕತ್ತರಿಸುತ್ತಾನೆ. ಕತ್ತರಿಸಿದ ಭಾಗ ಮತ್ತು ಆ ಜಟಾಯು ಪಕ್ಷಿ ಇದೇ ಜಾಗದಲ್ಲಿ ಬೀಳುತ್ತೆ. ಜಟಾಯು ತಿರುಗಿ ತಿರುಗಿ ನೋಡಬ್ಯಾಡ ಗಾಸಿಯಾದ ಎದೆಯ. ನಮಸ್ಕಾರ ದೇವರು. ಈ ಡೈಲಾಗ್ ಕೇಳಿದ ತಕ್ಷಣ ನೆನಪಾಗಿರ್ಬೇಕಲ್ಲ ಯಾರ್ದಂತಂದ 2022 ಒಳಗ ಡಾಕ್ಟರ್ ಬ್ರೋ ಅವರು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ರು. ನಾವು 2025 ನಾನು ವಿಸಿಟ್ ಮಾಡಿದ್ದೀನಿ. ಸೊ ಯಾವುದಿದು ಪ್ಲೇಸ್ ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಆ ಪ್ಲೇಸ್ನ ಇತಿಹಾಸನ ಹೇಳ್ತೀನಂತ. ಸ್ನೇಹಿತರೆ, ಇವಾಗ ನಾನು ಹೇಳ್ತಿರೋಂಥ ಜಾಗ ಶೌರ್ಯವನ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇವ ಯಾರೇ ಗುಣದಾಗ ಬಾಳ ಒಳ್ಳ್ಯಾಕಿ ಚುಕ್ಕಿ ಹಂಗ ಇಕ್ಕಿ ಬಳಿಯಾಕಿ ನೀವೇನಾದ್ರೂ ರಾಮಾಯಣ ಬಗ್ಗೆ ತಿಳ್ಕೊಂಡಿದ್ರ ಅಂದ್ರೆ ಈ ಕಥೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಯಾಕಂತೀರ, ರಾಮಾಯಣದಲ್ಲಿ ನೀವು ಕೇಳಿರ್ತಾರ ಸಂಪಾತಿ ಮತ್ತು ಜಟಾಯು ಇಬ್ರು ಸಹೋದರರು, ಇಬ್ರು ನಡುವೆ ಒಂದು ಸ್ಪರ್ಧೆ ಏರ್ಪಡುತ್ತೆ. ಯಾರು ಹೆಚ್ಚು ಕಾಲಕ್ಕೆ ಮೇಲಾಡ್ತಾರೆ ಮತ್ತು ಯಾರು ವೇಗವಾಗಿ ಆಡ್ತಾರೆ ಅಂತಂದು. ಸಂಪಾತಿ ದೊಡ್ಡವನು, ಜಟಾಯು ಚಿಕ್ಕವನು. ಏಕಕಾಲಕ್ಕೆ ಇಬ್ರು ಮೇಲಾಡ್ತಾರೆ. ಆಡ್ತಾ 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 ಸೂರ್ಯನ ಸಮೀಪ ಹೋಗ್ತಾರೆ. ಸಮೀಪ ಹೋದಾಗ ಜಟಾಯು ತುಂಬ ಮೇಲೆ ಹೋಗ್ತಿರ್ತಾನೆ, ಸಂಪತಿ ಅವನಿಗಿಂತ ಮೇಲೆ ಹೋಗ್ತಿರ್ತಾನೆ. ಇದನ್ನು ನೋಡಿದಂಥ ಜಟಾಯು ನಮ್ಮ ಅಣ್ಣನಿಗೆ ನಾನು ಸೋಲ್ಬಾರ್ದು ಅಂತಂದು ಸಂಪತ್ತಿಗಿಂತ ತುಂಬ ವೇಗವಾಗಿ ಆಡ್ತಾನೆ. ಸೂರ್ಯನ ಶಾಖದಿಂದ ಜಟಾಯುವಿನ ಬೆನ್ನು ರೆಕ್ಕೆಗಳು ಸುಡ್ತಾ ಇರಬೇಕಾದ್ರೆ ಇದನ್ನು ನೋಡಿದಂಥ ಸಂಪಾತಿ ನನ್ನ ತಮ್ಮನಿಗೆ ಏನಾದರೂ ಆಗ್ಬೋದು ಅಂತಂದು ನೇರವಾಗಿ ಹೋಗಿ ಸೂರ್ಯನ ಶಾಖಕ್ಕೆ ನಿಂತು ತಾನು ಬಲಿಯಾಗಿ ತನ್ನ ರೆಕ್ಕೆಗಳನ್ನು ಸುತ್ತಕೊಂಡು ಜಟಾಯುವನ್ನು ಬದುಕಿಸುತ್ತೆ. ಅದಾದ ಸ್ವಲ್ಪ ದಿನಗಳ ಬಳಿಕ ಒಂದು ಮಾಯಾಜಿಂಕೆ ಶ್ರೀರಾಮಚಂದ್ರರ ಕುಟೀರದ ಕಡೆ ಬರುತ್ತೆ. ಅದನ್ನು ನೋಡಿದಂಥ ಸೀತಾಮಾತೆ ಶ್ರೀರಾಮಚಂದ್ರರಿಗೆ ಹೇಳ್ತಾಳೆ, ಆ ಜಿಂಕೆ ನನಗೆ ಬೇಕೇ ಬೇಕಂತಂದು. ಸೊ ಆ ಮಾಯಾ ಜಿಂಕೆಯನ್ನು ಬೆನ್ನಟ್ಟಿ ಹೋದಂಥ ಶ್ರೀರಾಮಚಂದ್ರ ವಾಪಸ್ ಬರದ ಕಾರಣ ಭಯಗೊಂಡಂಥ ಸೀತಾಮಾತ ತನ್ನ ಮೈದುನಾದಂಥ ಲಕ್ಷ್ಮಣನನ್ನು ಕೂಡ ಶ್ರೀರಾಮಚಂದ್ರನ ನೋಡ್ಕೊಂಬರಕ ಲಕ್ಷ್ಮಣನನ್ನು ಕಳಿಸ್ತಾರೆ. ಲಕ್ಷ್ಮಣ ಕೂಡ ಹೋಗ್ತಾನೆ. ಆ ಸಮಯದಲ್ಲಿ ರಾವಣ ಸೀತಾಮಾತೆಯನ್ನು ಅಪಹರಿಸಲು ಸನ್ಯಾಸ ವೇಷಧಾರಿಯಾಗಿ ಆಶ್ರಮಕ್ಕೆ ಬರ್ತಾನೆ. ಅದಕ್ಕಿಂತ ಮುಂಚೆ ಲಕ್ಷ್ಮಣ ಒಂದು ಗೆರೆಯನ್ನು ಹಾಕಿರ್ತಾನೆ. ಲಕ್ಷ್ಮಣ ರೇಖೆ ಅಂತ ನೀವೇನು ಕೇಳಿರ್ತಾರಲ್ಲ, ಸೀತಾಮಾತೆಯ ಆಶ್ರಮ ಬಿಟ್ಟು ಈ ಗೆರೆ ದಾಟಿ ಎಲ್ಲಿ ಹೋಗ್ಬಾರ್ದು ಅಂತಂದು ಸೀತಾಮಾತೆಗೆ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿ ಸೊ ಮುಂದೆ ಹೋಗ್ತಾನೆ. ಅದರಂತೆ ಸೀತಾಮಾತ ಆ ಗೆರೆಯನ್ನು ದಾಟಿ ಬರೋದಿಲ್ಲ. ಮುಂದೆ ಏನಾಗುತ್ತಂದರೆ ಮಾರುವೇಷದಲ್ಲಿ ಬಂದಂಥ ರಾವಣ ಸಾಧು ವೇಷಧಾರಿಯಾಗಿ ಸೀತಾಮಾತೆ ಇರುವಂಥ ಆಶ್ರಮಕ್ಕೆ ಬರ್ತಾನೆ. ಬಂದ್ ಕಟ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಾಗ ಸೀತಾಮಾತ ಭಿಕ್ಷೆಯನ್ನು ನೀಡಬೇಕಂತಂದು ಮನಸ್ಸು ಮಾಡಿ ವೇಷವನ್ನು ಮರೆಸಿ ಬಂದಿದ್ದಂಥ ರಾವಣನ ಕರೀತಾಳೆ. ರಾವಣ ಹೇಳ್ತಾನೆ, ನಾನು ಆ ಗೆರೆ ದಾಟಿ ಬರೋದಿಲ್ಲ, ಆ ಗೆರೆನ ದಾಟಿ ನೀವೇ ಬನ್ನಿ, ನೀವೇ ಆ ಗೆರೆನ ದಾಟಿ ಬಂದು ಭಿಕ್ಷೆ ನೀಡಿ ಅಂತಂದು ಹೇಳಿದಾಗ ಸೀತಾಮಾತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಆ ಗೆರೆಯನ್ನು ದಾಟಿ ಭಿಕ್ಷೆ ನೀಡ್ತಿರ್ಬೇಕಾದ್ರೆ ರಾವಣ ತನ್ನ ನಿಜವಾದ ರೂಪವನ್ನು ತಾಳಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಸೀತಾಮಾತ ರಾವಣನಿಂದ ತಪ್ಪಿಸಿಕೊಳ್ಳಲು ಹೋಗ್ತಾ ಇರಬೇಕಾದ್ರೆ ಅದನ್ನು ಕೇಳಿದಂಥ ಜಟಾಯು ತನ್ನ ವೃದ್ಧಾಪ್ಯ ವಯಸ್ಸಿನಲ್ಲಿ ಕೂಡ ಸೀತಾಮಾತೆಯನ್ನು ಬಿಡಿಸಲು ನೇರವಾಗಿ ರಾವಣನೊಂದಿಗೆ ಯುದ್ಧಕ್ಕೆ ಇಳಿಯುತ್ತೆ. ರಾವಣ ಮತ್ತು ಜಟಾಯು ನಡುವೆ ಕೆಲವೊಂದಿಷ್ಟು ಸಂಘರ್ಷಗಳಾಗ್ತವು. ಆ ಸಮಯದಲ್ಲಿ ಜಟಾಯು ತನ್ನ ಕೊಕ್ಕೆ ಮತ್ತು ಉಗುರಿನಿಂದ ರಾವಣನ ದೇಹದ ಭಾಗವನ್ನು ಕೊರೆಸುತ್ತೆ. ಇದರಿಂದ ಕೋಪಗೊಂಡಂಥ ರಾವಣ ತನ್ನ ಕೈಯಲ್ಲಿದ್ದಂಥ ಖಡ್ಗದಿಂದ ಜಟಾಯುವಿನ ಒಂದು ರೆಕ್ಕೆಯನ್ನು ಕತ್ತರಿಸುತ್ತಾನೆ. ಇದರಿಂದ ದೇಹದ ಸಮತೋಲನತೆಯನ್ನು ಕಾಪಾಡುವಲ್ಲಿ ವಿಫಲವಾದಂಥ ಜಟಾಯು ನೇರವಾಗಿ ನೆಲಕ್ಕೆ ಉರುಳುತ್ತೆ. ಆ ನೆಲಕ್ಕೆ ಉರುಳಿದಂಥ ಜಾಗಕ್ಕೆ ನಾವೇ ಬಂದಿದ್ದೀವಿ ನೋಡಿ. ಇದೇ ಜಾಗದಲ್ಲಿ ರಾವಣ ತನ್ನ ಖಡ್ಗದಿಂದ ಜಟಾಯುವಿನ ಒಂದು ರೆಕ್ಕೆ ಭಾಗವನ್ನು ಕತ್ತರಿಸುತ್ತಾನೆ. ಕತ್ತರಿಸಿದ ಭಾಗ ಮತ್ತು ಆ ಜಟಾಯು ಪಕ್ಷಿ ಇದೇ ಜಾಗದಲ್ಲಿ ಬೀಳುತ್ತೆ. ನಗಬ್ಯಾಡ ನಗಬ್ಯಾಡ ನನ್ನ ನೋಡಿ ನಗಬ್ಯಾಡ. ರಾಧಾ ರಗಸಿಯ ಮಧುரை மடியின் ராதா ரகசிய மதுரை மடியின் ராதா ரகசிய காதல் கண்ணன் ராಧಾ ರಹಸ್ಯ. ರಾವಣ ಖಡ್ಗಕ್ಕೆ ಬಲಿಯಾಗಿ ನೆಲಕ್ಕೆ ಉಳಿದಂತ ಜಟಾಯು ಕೊನೆವರೆಗೂ ರಾಮನ ಬರುವಿಕೆಯಾಗಿಯೇ ಕಾಯ್ತಾ ಇರುತ್ತೆ. ಯಾಕೆ ಗೊತ್ತಾ, ಸೀತಾಮಾತೆಯನ್ನ ರಾವಣನೇ ಅಪಹರಿಸಿದ್ದಾನೆ ಅಂತಂದ ಶ್ರೀರಾಮಚಂದ್ರನಿಗೆ ಆ ಸುದ್ದಿಯನ್ನ ತಿಳಿಸ್ಬೇಕಂತಂದು ಜಟಾಯು ತನ್ನ ಕೊನೆಯ ಉಸಿರನ್ನ ಹಿಡ್ಕೊಂಡು ಕುಂತಿರುತ್ತೆ. ಅದೇ ಸಮಯಕ್ಕೆ ಶ್ರೀರಾಮಚಂದ್ರರು ಆ ಮಾರ್ಗವಾಗಿ ಬರ್ತಾ ಇರ್ಬೇಕಾದ್ರೆ
ಈ ಒಂದು ಜಾಗಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ನಡೆದಂತ ಘಟನೆಯನ್ನ ಜಟಾಯು ಶ್ರೀರಾಮಚಂದ್ರನಿಗೆ ಹೇಳುತ್ತೆ. ರಾಮನ ಬರುವಿಕೆಯಾಗಿ ಕಾಯ್ತಿದ್ದಂತ ಜಟಾಯುಗೆ ರಾಮನ ದರ್ಶನವಾಗುತ್ತೆ. ಜಟಾಯು ತನ್ನ ಕೊನೆಯ ಆಶೆಯನ್ನು ಹೇಳುತ್ತೆ, ಇದೇ ಜಾಗದಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನ ಮಾಡು ಅಂತಂದು. ಶ್ರೀರಾಮಚಂದ್ರರು ಇದೇ ಜಾಗದಲ್ಲಿ ಜಟಾಯುವಿನ ಅಂತ್ಯಕ್ರಿಯೆಯನ್ನ ಮಾಡಿ ಮುಂದೆ ಅವರು ಸೀತಾಮಾತೆಯನ್ನ ಹುಡುಕಲು ಮುಂದೆ ಹೋಗ್ತಾರೆ. சிறுக சிறுக உன்னில் என்னை தொலைத்த மொழி சொல்லவா. ಶ್ರೀರಾಮಚಂದ್ರನ ಬರುವಿಕೆಗಾಗಿ ಶಬರಿ ಕಾಯ್ತಾ ಇದ್ದು, ಜಟಾಯು ಕಾಯ್ತಾ ಇತ್ತು, ಸೀತಾಮಾತೆ ಕಾಯ್ತಾ ಇದ್ರು. ಆದ್ರೆ ಯಾರು ಶ್ರೀರಾಮಚಂದ್ರರ ಬರುವಿಕೆಗೆ ಕಾಯ್ತಾ ಇದ್ರು, ಶ್ರೀರಾಮಚಂದ್ರರು ಯಾರಿಗೂ ಕೂಡ ಮೋಸ ಮಾಡಲಿಲ್ಲ. ಕೊನೆಗೂ ಅವರಿಗೆ ದರ್ಶನವನ್ನ ನೀಡಿದ್ದಾರೆ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ. ಕೊರಳಿದು ಕಂಪಿಸಿ ಬಿಗಿಯಾದರೆ ಅದು ಪ್ರೇಮವೇ. ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಗೆಳತಿ ನಿಂದೈತಿನ್ನು ಸಣ್ಣ ವಯಸ್ಸ ಚಂದ ಮೂಗಿನ ನತ್ತ ಸ ಗ ಗ ಸ ನಿ ಸ ಗ ಗ ಸ ನಿ ಸ ಪ ನಿ ಸ ನಿ ಸ ಗ ಸ ಗ ಮ ಪ